ಸಿದ್ದರಾಮಯ್ಯನವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನೀವು CLP ಮೀಟಿಂಗ್ ಕರೆದಿದ್ದೀರಾ, ಯಾಕೆ ಕರೆದಿದ್ದೀರಾ? ನಿಮಗೆ ಬಿಜೆಪಿ ಏನಾನ ನಿಲುವಳಿ ಸೂಚನೆ ಕೊಟ್ಟು ನಿಮ್ಗೆ ಬಹುಮತ ಇಲ್ಲ ಅಂತ ನಾವೇನಾದ್ರೂ ಕೇಳಿದ್ದೀರಾ? ನಾವೇನು ಕೇಳಿಲ್ಲ. ನಿಮ್ ಬಹುಮತ ಇದೆ ನಿಮ್ಗೆ, ನಾವೇನ್ ಕೇಳಿಲ್ಲ. ನಾವು ಕೇಳಿರೋದು ನೀವು ಕಳ್ತನ ಮಾಡಿದ್ದೀರಾ, ಲೂಟಿ ಹೊಡೆದಿದ್ದೀರಾ, ಬಡವರಿಗೆ ಸೇರ್ಬೇಕಾಯ್ತಂತ ಸೈಟ್ಗಳು ನಿಮ್ ಮನೆಯೊಳಗೆ ಸೇರ್ಕೊಂಬಿಟ್ಟಿದೆ, ನೀವೊಬ್ಬ ಅಪರಾಧಿ, ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದಿರಿ. ನೀವು ಅದಕ್ಕೆ CLP ಕರೆದಿದ್ರ. ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ? ಇದು ಕಾನೂನಾತ್ಮಕವಾದಂತ ಒಂದು ನಡೆ. ಇದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡಕ್ಕೆ ಒಂದೇ ಅವಕಾಶ, ಮೊದಲನೇ ಅವಕಾಶ, ಫಸ್ಟ್ ಸ್ಟೆಪ್ ಇದ್ದಿದ್ದು ವಿಧಾನಸಭೆ ಒಳಗಡೆ. ನಿಮ್ಗೆ ವಿಧಾನಸಭೆ ಒಳಗಡೆ ನೀವು ನಾನು ತಪ್ಪು ಮಾಡಿಲ್ಲ, ನಾನು ಕಳ್ಳ ಅಲ್ಲ, ನಾನು 14 ಸೈಟು ನಾನು ಲೂಟಿ ಮಾಡಿಲ್ಲ, ಇದನ್ನ ನೀವೇ ಹೇಳ್ತಿರಲ್ಲ, ಎಳೆ ಎಳೆಯಾಗಿ ಬಿಡಿಸಿ ಹೇಳೋ ಅಂತದಕ್ಕೆ ನಿಮ್ಗೆ ಅವಕಾಶ ಇತ್ತು ವಿಧಾನಸಭೆಯಲ್ಲಿ. ನಾವು ನಿಲುವಳಿ ಸೂಚನೆಯನ್ನ ತಂದಿದ್ರಿ, ಯಾಕೆ ಚರ್ಚೆ ಮಾಡದೆ ಓಡೋದ್ರಿ? ನೀವು ತಪ್ಪಿಲ್ಲ ಅಂದಿದ್ರೆ, ನೀವು ಧೈರ್ಯವಂತರಾಗಿದ್ರೆ, ನಿಜವಾಗೂ ಲೂಟಿ ಆಗಿಲ್ಲ, ನಾನು ಸ್ವಚ್ಛ ಸ್ವಚ್ಛ ಅಂತಿರಲ್ಲ, ಆ ಸ್ವಚ್ಛನ ಸ್ವಲ್ಪ ವಿಧಾನಸಭೆಯಲ್ಲಿ ಹೇಳ್ಬಿಟ್ಟಿದ್ರೆ, ಅಲ್ಲಿ 224 MLAಗಳಿದ್ರು, ಅಲ್ಲಿ ಮಾಧ್ಯಮದವರಿದ್ರು, ಅಧಿಕಾರಿಗಳಿದ್ರು, ಅವರೆಲ್ಲರ ಮುಂದೆ ನೀವು ಹೇಳಿದ್ರೆ, ನೀವು ಸತ್ಯ ಇದ್ದಿದ್ರೆ ಜನ ಒಪ್ತಾ ಇದ್ರು. ನೀವು ಹೇಳಿಲ್ಲ, ಅಲ್ಲಿ ಓಡಬಿಟ್ರಿ ಅಲ್ಲಿಂದ. ಈಗ ನಾವು ಪಾದಯಾತ್ರೆ ಮಾಡಿದ್ರಿ, ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ, ಅವರ ಡ್ಯೂಟಿ. ಜನ ನಮ್ಮನ್ನ ಆಯ್ಕೆ ಮಾಡಿರೋದು, ನೀವು ವಿರೋಧ ಪಕ್ಷವಾಗಿ ಸರ್ಕಾರ ಏನೇನ್ ಕಳ್ತನ ಮಾಡ್ತಾ ಇದೆಯೋ ಅದನ್ನ ಹೇಳ್ಬೇಕು ಅಂತ ಜನ ನಮ್ಮ ಆಯ್ಕೆ ಮಾಡಿದ್ದಾರೆ. ನಾವು ಪಾದಯಾತ್ರೆ ಮಾಡಿದ್ರಿ, ವಿರುದ್ಧವಾದಂತ ಹೋರಾಟ ಮಾಡಿದ್ರಿ. ಆದ್ರೆ ನೀವು ಸರ್ಕಾರದ ಅಧಿಕಾರವನ್ನು ಉಪಯೋಗ ಮಾಡ್ಕೊಂಡು, ಸರ್ಕಾರದ ಫೆಸಿಲಿಟಿಯನ್ನು ಉಪಯೋಗ ಮಾಡ್ಕೊಂಡು, ನೀವು ನಮಗಿಂತ ಮುಂಚೆ ಹೋಗಿ ಎಲ್ಲಾ ಕಡೆ ಸಮಾವೇಶಗಳು ಮಾಡಿದ್ರಲ್ಲ, ಇದೇ ನಿನ್ ಸರ್ಕಾರ ಅಂತ ಹೇಳ್ತಾರ.